ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾ ತಂ ಭಜೆ ವಲ್ಲಭಂ ಶ್ರಿಯಃ. ಧೀರಾ ತಂ ಭಜೆ ವಲ್ಲಭಂ ಶ್ರಿಯಃ. ನಿನ್ನೆ ಹೇಳುವಾಗ ಈಗ ಮೋಕ್ಷದೊಳಗಿರುವವರಿಗೆ ಇಚ್ಛೆ ಒಪ್ಪಬೇಕೋ ಬೇಡವೋ ಅನ್ನುವಂಥ ಒಂದು ಚರ್ಚೆ ಶುರು ಆಗಿತ್ತು, ನೆನಪಿರಬೇಕು ನಿಮಗೆ. ಈಗ ಮತ್ತೊಬ್ಬ ಇನ್ನೊಬ್ಬನನ್ನು ನೋಡೋದು ಅಂತನ್ನೋದು ಯಾವಾಗ ಆಗ್ತದೆ? ಅದು ಅವನೊಳಗೆ ಬರಬೇಕು, ನಾನು ಇವನನ್ನು ನೋಡಬೇಕು ಅಂತ ಮನಸ್ಸಿನಲ್ಲಿ ಒಂದು ಇಚ್ಛೆ ಬರಬೇಕು. ಆದರೆ ಮುಕ್ತರಿಗೆ ನಾವು ಇಚ್ಛೆ ಇಲ್ಲ ಅಂತ ವಾದಿಗಳು ವಾದ ಮಾಡ್ತಾ ಇದ್ದಾರೆ. ಹಾಗಾಗೇನೆ ಇಚ್ಛೆ ಇಲ್ಲದೆ ಇದ್ದದ್ರಿಂದ ಇನ್ನೊಬ್ಬರನ್ನ ಇವನು ನೋಡಲ್ಲ. ಇಚ್ಛೆ ಇದ್ದಿದ್ರೆ ನೋಡೋ ಪ್ರಸಂಗ ಇರ್ತಿತ್ತು. ನೋಡಿ, ಆ ವಾಕ್ಯಗಳನ್ನು ಓದ್ತೇನೆ. ಸ್ಯಾದೇತತ್ ಯದಿ ಅನ್ಯದರ್ಶನಾಭಾವ ಮಾತ್ರಂ ಅರತ್ಯಾದೇಹೇ ಕಾರಣಂ ಸ್ಯಾತ್. ನೀವೇನಂದ್ರಿ? ಒಬ್ಬ ಮುಕ್ತ ಇನ್ನೊಬ್ಬ ಮುಕ್ತನನ್ನು ನೋಡಲ್ಲ ಅಂತ ತಾನೇ ಹೇಳಿದ್ರಿ. ಒಬ್ಬ ಮುಕ್ತ ಇನ್ನೊಬ್ಬ ಮುಕ್ತನನ್ನು ನೋಡಲ್ಲ ಅಂತಾದರೆ ಅವನಿಗೆ ಅರತ್ಯಾದಿಗಳು ಬರಬೇಕಾದೀತು. ಅರತ್ಯಾದಿಗಳು ಅಂತಂದ್ರೇನು? ಭಯ, ನಿದ್ರೆ, ಇವೆಲ್ಲವೂ ಬರಬೇಕಾದೀತು ಅಂತಂದ್ರಿ. ಆದರೆ ವಾದಿಗಳು ಹೇಳ್ತಾರೆ, ಒಬ್ಬ ಮುಕ್ತ ಇನ್ನೊಬ್ಬ ಮುಕ್ತನನ್ನು ನೋಡಲ್ಲ ಅಂದ ಮಾತ್ರಕ್ಕೆ ಭಯ ನಿದ್ರೆ ಬರಬೇಕು ಅಂತ ನೀವು ಆಪಾದನೆ ಮಾಡಬೇಡ್ರಿ. ಇವನು ಅವರನ್ನು ನೋಡಲ್ಲ ಅಂತಂದರೆ ಇವನಿಗೆ ಅವರನ್ನು ನೋಡಬೇಕು ಅಂಥೇಳಿ ಇಚ್ಛೆನೇ ಬರಲ್ಲ. ಇಚ್ಛೆ ಇಲ್ಲದೆ ಇದ್ದಾಗ, ನೋಡದೇ ಇದ್ದಾಗ, ಇಚ್ಛೆ ಇದ್ದು ನೋಡೋದು ಬೇರೆ. ಇಚ್ಛೆ ಇಲ್ಲದೆ ಇದ್ದದ್ರಿಂದ ನೋಡಲ್ಲ ಆದ ಕಾರಣ ಅವನಿಗೆ ನಿದ್ರಾ ಭಯ ಬರಲಿ ಅಂತ ಆಪಾದನೆ ಮಾಡಬೇಡ್ರಿ. ನೋಡಿದ್ರ, ಈಗ ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇಚ್ಛಾ ಬಂದರೆ ಆ ಬಂದ ಇಚ್ಛಾ ಪೂರ್ಣ ಆಗಲಿಕ್ಕೋಸ್ಕರವಾಗಿ ಇನ್ನೇನೋ ಸಾಹಸ ಮಾಡ್ತೀವಿ. ಅದು ಆಗದೆ ಹೋದರೆ ನಮಗೆ ಒಂದು ರೀತಿ ದುಃಖಾದಿಗಳಾಗಬೇಕು. ಈತನಿಗೆ ಇಚ್ಛಾ ಅನ್ನೋದೇ ಇಲ್ರಿಪ್ಪ ಮುಕ್ತನಿಗೆ. ನೋಡ್ರಿ, ಮುಕ್ತಸ್ಯ ತು ಇಚ್ಛೈವ ನಾಸ್ತಿ ಅತಃ ಅನ್ಯದರ್ಶನಾಭಾವೇನ ಅರತ್ಯಾದಿಕಂ ಪ್ರಸಜ್ಯತ ಇತ್ಯಾಶಂಕ್ಯ ಆಹ ಅಂತಂತಾರೆ. ಮುಕ್ತರಾದವರಿಗೆ ಇಚ್ಛೆ ಅನ್ನೋದೇ ಇಲ್ಲದೆ ಇದ್ದದ್ರಿಂದ ಬೇರೆಯವರನ್ನು ನೋಡಲಿಲ್ಲ ಅಂದ ಮಾತ್ರಕ್ಕೆ ನಿದ್ರಾ ಭಯ ಅವರಿಗೆ ಬರಬೇಕು, ಅರತ್ಯಾದಿಗಳು ಅಂತೇನಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ವಾದಿಗಳು ಮಾಡುವ ಆಶಂಕ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಚಾರ್ಯ ಅಂತಾರೆ ಅನುವ್ಯಾಖ್ಯಾನದಲ್ಲಿ, ಯದಿ ಇಚ್ಛಾ ನೈವ ತತ್ರಾಸ್ತಿ, ಯದೀಚ್ಛಾ ನೈವ ತತ್ರಾಸ್ತಿ ತೇವ ತತ್ ಕಲ್ಪ್ಯತೆ ಮೃಷಾ. ಶ್ರುತ್ಯುಕ್ತ ನಿರ್ದೋಷತೈವಂ ಖಿನ್ನಾಂಗೀ ಕ್ರಿಯತೆ ಸ್ವಯಂ. ಯದಿ ಇಚ್ಛಾ ನೈವ ತತ್ರ ಅಸ್ತಿ ಇತ್ಯೇವ ತತ್ ಕಲ್ಪ್ಯತೆ ಮೃಷಾ ಶ್ರುತ್ಯುಕ್ತ ನಿರ್ದೋಷತಾ ಏವಂ ಖಿನ್ನಾಂಗೀ ಕ್ರಿಯತೆ ಸ್ವಯಂ. ನೋಡಿ, ಆಚಾರ್ಯರು ಸಿಂಪಲ್ಲಾಗಿ ಇಂಥ ವಾದಿಗಳ ಜೊತೆಯಲ್ಲಿ ವಿಮರ್ಶೆ ಮಾಡ್ತಾರೆ. ಅಲ್ಲ, ಯದಿ ಇಚ್ಛಾ ತತ್ರ ನೈವಾಸ್ತಿ ಇತಿ ಮೃಷಾ ತತ್ ಕಲ್ಪ್ಯತೆ. ಅಲ್ಲ, ಮುಕ್ತರಾದಂಥ ಜೀವರಿಗೆ ಇಚ್ಛೆಯೇ ಇಲ್ಲ ಅಂತ ನೀವು ಕಲ್ಪಿಸ್ತಾ ಇದ್ದಿರ್ತಾನೆ. ಈಗ ಕಲ್ಪನೆ ಮಾಡ್ತಿದ್ದೀರಿ, ಯಾಕಂದರೆ ನೀವು ಏನು ಮುಕ್ತರಲ್ಲಿ ಹೋಗಿ ನೋಡ್ಕೊಂಬಂದಿಲ್ಲ ಅಲ್ವಾ? ಅಂದರೆ ಮುಕ್ತರಿಗೆ ಇಚ್ಛಾ ಅದನೋ ಇಲ್ಲೋ ಅಂಥೇಳಿ ನೀವೇನು ವಿಮಾನದಲ್ಲಿ ಹೋಗಿ ನೋಡ್ಕೊಂಬಂದದೇನೋ ಇಲ್ಲ. ಹಾಗಾದರೆ ನೀವು ಇಲ್ಲೇ ಕೂತ್ಕೊಂಡು ಅವರು ಇನ್ನೊಬ್ಬರನ್ನ ದರ್ಶನ ಮಾಡಲ್ಲ, ಅವರಿಗೆ ಇಚ್ಛಾ ಇಲ್ಲ, ಇದನ್ನೆಲ್ಲ ನೀವು ಇಲ್ಲೇ ಕೂತ್ಕೊಂಡು ತಾನೇ ಒಂದು ಕಲ್ಪನಾ ಇಮ್ಯಾಜಿನ್ ಮಾಡ್ತಾ ಇದ್ದೀರ, ಹೌದಲ್ವಾ?
ಅಲ್ಲ, ನಿಮ್ಮ ಇಮ್ಯಾಜಿನ್ ತಲೆ ಒಳಗೆ ಇಟ್ಕೊಂಡು ನೀವು ಅಲ್ಲಿ ಯಾಕೆ ಇಚ್ಛಾನೇ ಬರಲ್ಲ, ಆದ್ದರಿಂದ ಅನ್ಯ ದರ್ಶನನೇ ಇಲ್ಲ, ಅನ್ಯ ದರ್ಶನ ಇದ್ದದ್ರಿಂದ ಅರತ್ಯಾದಿಗಳು ಯಾವುದೂ ಬರಲ್ಲ ಅಂತ ಹಿಂಗೆ ನೀವು ಒಂದು ಇಮ್ಯಾಜಿನ್ ಮಾಡ್ತಾ ಇದ್ದೀರಿ. ಹಿಂಗೆ ನೀವು ಇಮ್ಯಾಜಿನ್ ಮಾಡಿ ಕೂಡಿಸೋದ್ರ ಬದಲು ಸಾಕ್ಷಾತ್ತಾಗಿ ನಾವು ತೋರಿಸಿದಂತಹ ಶ್ರುತಿ ವಾಕ್ಯಗಳಿಗೆ ಅನುಗುಣವಾಗಿ ಅವರಿಗೆ ದೋಷಾದಿಗಳು ಇಲ್ಲದೆ ಇರೋದ್ರಿಂದಲೇ, ಅವರಿಗೆ ಏನಿಲ್ಲದೆ ಇರೋದ್ರಿಂದ, ದೋಷಾದಿಗಳು ಇಲ್ಲದೆ ಇರೋದ್ರಿಂದಲೇ ಅವರು ಇನ್ನೊಬ್ಬರನ್ನ ಕಂಡು ಯಾವುದೇ ಥರದ ನಿದ್ರಾ, ಭಯ ಮತ್ತು ದ್ವೇಷ, ಅಸೂಯೆಗಳಿಗೆ ಒಳಗಾಗಲ್ಲ ಅಂತ ಯಾಕಪ್ಪ ಹೇಳಬಾರ್ದು? ವೇದ ಹೇಳಿದ್ದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ವೇದ ಸ್ಪಷ್ಟಪಡಿಸ್ತದೆ, ಮುಕ್ತರಾದ ಮೇಲೆ ದೋಷಾದಿಗಳು ಯಾವುದು ಅವರಲ್ಲಿ ಇರಲ್ಲ. ಆದ ಕಾರಣದಿಂದಲೇ ನಿದ್ರಾ, ಭಯಾದಿಗಳು ಬರೋ ಪ್ರಶ್ನೆ ಇಲ್ಲ. ಅಷ್ಟೇ ಅಲ್ಲದೆ ದ್ವೇಷಾಸೂಯೆಗಳಿಗೂ ದೋಷವೇ ಕಾರಣ ಅಂತ ನಾವು ಹಿಂದೆ ನಿರೂಪಿಸ್ಕೊಟ್ಟಿದ್ದೇವೆ. ದೋಷ ಇಲ್ಲದೆ ಇದ್ಮೇಲೆ ದ್ವೇಷಾಸೂಯೆಗಳಿಗೂ ಅವಕಾಶ ಇಲ್ಲ ಅಂತ ಇಷ್ಟು ಹೇಳ್ಬೋದಲ್ಲ. ಇದನ್ನೆಲ್ಲ ಬಿಟ್ಟು ಅವರು ಇನ್ನೊಬ್ಬರನ್ನ ನೋಡೋದೇ ಇಲ್ಲ. ಯಾಕೆ ನೋಡಲ್ರಿಪ್ಪ? ನೋಡದೆ ಹೋದರೆ ನಿದ್ರಾ ಬರಬೇಕು, ಭಯ ಬರ್ಬೇಕಲ್ಲ ಅಂತ ನಾವು ಕೇಳಿದರೆ, ಅಲ್ಲಲ್ಲ, ಇನ್ನೊಬ್ಬರನ್ನ ನೋಡಬೇಕು ಅನ್ನೋ ಇಚ್ಛಾನೂ ಬರಲ್ಲ. ಯಾಕೆ ಇಚ್ಛಾ ಬರಲ್ರಪ್ಪ ಅಂದರೆ ಮುಕ್ತರಾದವ್ರಿಗೆ ಇಚ್ಛೆನೇ ಇಲ್ಲ ಅಂತ ಹಿಂಗೆ ಹೇಳೋದಾ? ನೋಡಿ, ಎರಡೂ ವಿಷಯಗಳು ನಿಮಗೆ ಮುಂದೆ ಇದೆ. ಯಾವ ರೂಟನ್ನು ಆಧರಿಸಿದರೆ ಚೆನ್ನಾಗಿರ್ತದೆ ಯೋಚನೆ ಮಾಡಿ ಅಂತ ಇದ್ದಾರೆ ನೋಡಿ. ಅದಕ್ಕೆ ತತ್ರ ಮುಕ್ತವು, ತತ್ರ ಅಂದರೆ ಅನ್ಯ ದರ್ಶನ ವಿಷಯ, ಇನ್ನೊಬ್ಬರನ್ನು ನೋಡ್ತಾರೋ ಇಲ್ವೋ ಅನ್ನೋ ವಿಷಯದಲ್ಲಿ, ಮತ್ತು ಇಚ್ಛೈವ ನಾಸ್ತಿ, ಇಚ್ಛಾ ನೈವಾಸ್ತಿ, ಇಚ್ಛೆಯೇ ಇಲ್ಲ ಎಂಬ ಕಾನ್ಸೆಪ್ಟನ್ನು ಮೃಷೈವ ಕಲ್ಪ್ಯತೆ, ವ್ಯರ್ಥವಾದದ್ದನ್ನು ಕಲ್ಪಿಸೋದು ಅಂತಾದರೆ, ವ್ಯರ್ಥವಾದದ್ದನ್ನು ಒಂದು ವೇಳೆ ಕಲ್ಪಿಸೋದು ಅಂತಾದರೆ, ಭಿದ್ಯತೆ ಹೃದಯ ಗ್ರಂಥಿ ಇತ್ಯಾದಿ ಶ್ರುತ್ಯುಕ್ತ ಅಂತ ಅರ್ಥ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಅಂತನ್ನುವಂಥ ಶ್ರುತಿಗಳನ್ನು ನಾವು ನೋಡಿದ್ದೇವೆ, ಹಿಂದೆ ಉದಾಹರಿಸಿದ್ದೇವೆ. ಸ್ವಯಂ ಸಾಕ್ಷಾತ್ ಶ್ರುತ್ಯುಕ್ತ ಇತಿ ಸಂಬಂಧ. ಆ ಶ್ರುತ್ಯುಕ್ತವಾದಂಥ ನಿರ್ದೋಷತೆಯನ್ನು ಯಾಕೆ ಒಪ್ಪಬಾರ್ದು? ಇಲ್ಲದೆ ಇದ್ದದ್ದನ್ನು ನಾವೇ ಇಮ್ಯಾಜಿನ್ ಮಾಡಿ, ಅವ್ರಿಗೆ ಇಚ್ಛಾನೂ ಇಲ್ಲ, ಅವ್ರು ಇನ್ನೊಬ್ಬರನ್ನ ನೋಡೋದೂ ಇಲ್ಲ, ಹೀಗೆಲ್ಲ ನಾವು ಮುಕ್ತರ ಬಗ್ಗೆ ಇಮ್ಯಾಜಿನ್ ಮಾಡೋಕ್ಕಿಂತ ಶ್ರುತಿ ಎಷ್ಟು ಚೆನ್ನಾಗಿ ಅವರಿಗೆ ಸಂಶಯಗಳಿರಲ್ಲ, ನಿದ್ರೆಗಳಿರಲ್ಲ, ಅವರಿಗೆ ದೋಷಗಳೇ ಇರಲ್ಲ, ಈ ವಿಷಯ ಯಾಕೆ ಒಪ್ಪಬಾರ್ದು ಸರಳವಾಗಿ? ನೋಡಿ, ಇದ ಮುಕ್ತಂ ಭವತಿ ಮುಕ್ತಾನಾಂ ಸಾಮ್ಯಂ ಅಂಗೀಕೃತ್ಯ ಅನ್ಯದರ್ಶನ ಅಭಾವೇನ ದ್ವೇಷಾದಿ ಪರಿಹೃತ್ಯ ಅನ್ಯದರ್ಶನ ಇಚ್ಛಾಭಾವೇನ ಚ ಅರತ್ಯಾದಿಕಂ ಪರಿಹರತಃ ಅಪ್ರಾಮಾಣಿಕ ಅನೇಕ ಕಲ್ಪನಂ ಪ್ರಾಮಾಣಿಕ ಪರಿತ್ಯಾಗಶ್ಚ ಸ್ಯಾತಾಂ. ಸಾಮ್ಯದರ್ಶನ ಅಭಾವೇನ, ಅಭಾವ ತದಿಚ್ಛಾ. ನೋಡಿ, ಸಾಮ್ಯದರ್ಶನ ಅಭಾವೇನ ಅಭಾವ ತದಿಚ್ಛಾಭಾವಾನಾಂ ಅಪ್ರಾಮಾಣಿಕತ್ವಾತ್, ಮತ್ತು ತಾರತಮ್ಯಾದೇಹೇ ಪ್ರಾಮಾಣಿಕತ್ವಾತ್ ತಥೋ ವರಂ ತಾರತಮ್ಯಂ ಅಂಗೀಕೃತ್ಯ ದ್ವೇಷಾದಿ ನಿರಾಸಾಯ ಶ್ರೌತ ನಿರ್ದೋಷತಾ ಸ್ವೀಕಾರ ಇತಿ. ಒಟ್ಟು ಜಡ್ಜ್ಮೆಂಟನ್ನು ಮತ್ತಷ್ಟು ವಿಶದೀಕರಿಸಿ ನಮಗೆ ಅನುಸಂಧಾನ ಮಾಡಿಸ್ತಾರೆ ಆಚಾರ್ಯರು. ನೋಡಿ, ನೀವು ವಾದಿಗಳಿಗೆ ಹೇಳ್ತಾರೆ ಮಧ್ವಾಚಾರ್ಯ, ಮುಕ್ತರಾದವರು ಸಮಾನರೇ ಇರ್ತಾರೆ ಅಂತ ಆಲ್ರೆಡಿ ಒಂದು ಕಾನ್ಸೆಪ್ಟನ್ನು ಬುದ್ಧಿಯಲ್ಲಿ ಇಟ್ಕೊಂಡ್ಬಿಟ್ರಿ, ಹೌದಾ? ಅದ್ರ ಮೇಲೆ ಮತ್ತೆಲ್ಲ ಬಿಲ್ಡಿಂಗ್ ಕಟ್ತಾ ಬಂದ್ರಿ. ಏನಂತ? ಅವರು ಸಮಾನರೇ ಇರ್ತಾರೆ ಅಂತ ಒಪ್ಪಿದ ಮೇಲೆ ಮತ್ತೆ ಸಮಾನರಿದ್ದವರಲ್ಲಿಯೂ ದ್ವೇಷಾಸೂಯೆ ಬರಬೇಕಲ್ಲ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ನೀವೇನು ಬಿಲ್ಡಿಂಗ್ ಕಟ್ಟಿದ್ರಿ? ಸಮಾನರಿದ್ರೂ ಕೂಡ ದ್ವೇಷಾಸೂಯೆ ಬರಲ್ರಿ. ಯಾಕೆ ಅಂದರೆ ಇನ್ನೊಬ್ಬರನ್ನ ಅವ್ರು ನೋಡೋದೇ ಇಲ್ಲ ಅಂತಂದ್ರಿ. ಅನ್ಯ ದರ್ಶನವೇ ಅವರಿಗೆ ಆಗಲ್ಲ ಅಂತ ನಾವು ಕೇಳಿದ್ವಿ. ಅಲ್ರಿ, ಅನ್ಯ ದರ್ಶನ ಆಗದೆ ಇದ್ರೆ ಭಯ ಬರ್ಬೇಕಾಗ್ತದ್ರಪ್ಪ, ಹಾಗೆಲ್ಲ ಹೆಂಗೆ ಹೇಳ್ತೀರಿ ಅಂತ ಕೇಳಿದ್ವಿ. ಚೇಚೆ, ಅನ್ಯ ದರ್ಶನ ಅವ್ರಿಗೆ ಯಾಕಾಗಲ್ಲ ಅಂದರೆ ಅವ್ರಿಗೆ ಇಚ್ಛಾನೇ ಇರಲ್ಲ ಅಂತಂದ್ರಿ. ಮತ್ತೆ ಸರಿ ಹೋಯ್ತಾ? ಪಾಯಿಂಟ್ ಹೆಂಗೆ ಸಂಗ್ರಹಿಸಿದ್ದಾರೆ ಅಂತ. ಅಂತೂ ಇಂತೂ ಮುಕ್ತರು ಸಮಾನರು ಅಂತ ಆಲ್ರೆಡಿ ಮೊದಲೇ ಒಂದು ತಲೆ ಒಳಗೆ ಇಟ್ಕೊಂಡು ಅವರು ಆ ಸಾಮ್ಯತೆಗೆ
ಪುಷ್ಟಿ ಕೊಡಬೇಕು, ಅದನ್ನು ಸಮರ್ಥಿಸ್ಕೋಬೇಕು ಅನ್ನೋ ಕಾರಣಕ್ಕೆ ದ್ವೇಷಾಸೂಯೆ ಬರದೇ ಇರೋ ಹಂಗೆ ತಡಿಲಿಕ್ಕೆ ಅನ್ಯ ದರ್ಶನವೇ ಅವರಿಗಿಲ್ಲ ಅಂತನ್ನುವಂಥ ಮತ್ತೊಂದನ್ನು ಅವರಿಗೆ ವ್ಯವಸ್ಥೆ ಮಾಡಿ, ಅನ್ಯ ದರ್ಶನ ಯಾಕಿಲ್ರಪ್ಪ, ಅದು ಬೇಕಾಗ್ತದಲ್ಲ, ಇಲ್ಲದೇ ಇದ್ರೆ ಬೇರೆ ದೋಷ ಬರಬೇಕಾದೀತು ಅಂದರೆ ಅನ್ಯ ದರ್ಶನ ಇಚ್ಛಾನೂ ಇಲ್ಲ ಅಂತ, ಇಚ್ಛೆ ಇಲ್ಲ ಅಂತಂತ ಕಲ್ಪನಾ ಮಾಡೋದು, ಅನ್ಯ ದರ್ಶನ ಮಾಡಲ್ಲ ಅಂತ ಹೇಳೋದು, ಇಷ್ಟು ನೋಡಿ ಇಷ್ಟು ಹೇಳಿ ದ್ವೇಷಾಸೂಯೆಗಳು ಅವರಿಗೆ ಬರಲ್ಲ ಅಂತ ತೋರಿಸಿ ಮುಕ್ತರು ಸಮಾನರಾಗಿರ್ತಾರೆ ಅಂತಂತ ವ್ಯವಸ್ಥೆ ಮಾಡಿಕೊಳ್ಳೋ ಅಂಥದ್ದು ನಿಮ್ಮದು. ಇಲ್ಲೇನು ಸಮಸ್ಯೆ ಬರ್ತದೆ ನಿಮ್ಮ ಅಭಿಪ್ರಾಯ ಹೇಳಿದಾಗ ಅಂದರೆ, ಅಪ್ರಾಮಾಣಿಕವಾದದ್ದನ್ನು ಹೆಚ್ಚು ನೀವು ಕಲ್ಪನೆ ಮಾಡಿದ್ರಿ ಅಂತ ಆಗ್ತದೆ ಅಂತಂದ್ರೆ. ಅಪ್ರಾಮಾಣಿಕ ಅನೇಕ ಕಲ್ಪನೆ ಮಾಡ್ದಂಗೆ ಆಗ್ತದೆ ಮತ್ತು ಪ್ರಾಮಾಣಿಕವಾದ ವಿಷಯವನ್ನು ಬಿಟ್ಟಂಗಾಗ್ತದೆ ಅಂತ ಅವರಿಗೆ ದೋಷ ತೋರಿಸ್ತಾರೆ. ಏನು ಅಪ್ರಾಮಾಣಿಕವಾದದ್ದನ್ನು ಕಲ್ಪನಾ ಮಾಡೋದು ಅಂದರೆ ಸಾಮಾನ್ಯ ದರ್ಶನಾಭಾವೇನ ಅಭಾವ ತದಿಚ್ಛಾಭಾವಾನ ಅಪ್ರಾಮಾಣಿಕತ್ವ ಅಂತ. ಅಂದರೆ ಎರಡು ನೀವು ಅಪ್ರಾಮಾಣಿಕವಾದದ್ದನ್ನು ಕಲ್ಪಿಸಿದ್ದು ಬಹಳ ಬಹಳ ದೊಡ್ಡ ದೋಷ ಅದು. ಅಂದರೆ ಸಾಮಾನ್ಯ ದರ್ಶನವೂ ಇಲ್ಲ ಅಂತಂದು ಬಿಟ್ರಿ ಮುಕ್ತರಿಗೆ. ಅಂದರೆ ಮುಕ್ತರು ಅಂತಾದವರು ಯಾರ್ಯಾರನ್ನು ನೋಡಲ್ಲ, ಯಾರನ್ನು ನೋಡಬೇಕು ಅನ್ನೋ ಇಚ್ಛಾನೂ ಬರಲ್ಲ ಅಂತಂದು ಬಿಟ್ರೆ, ಇದೊಂದು ಸಾಮಾನ್ಯ ದರ್ಶನಾಭಾವ ನಿಮಿತ್ತದಿಂದ ಆ ದರ್ಶನಾಭಾವ ಮತ್ತು ಇಚ್ಛಾಭಾವ ಎರಡೆರಡನ್ನು ಕಲ್ಪನಾ ಮಾಡಿದ್ರೆ ಇದು ಅಪ್ರಾಮಾಣಿಕ ಕಲ್ಪನಾ, ಇದಕ್ಕೆ ಪ್ರಮಾಣ ಇಲ್ಲ, ಅದಕ್ಕೆ ಇದು ಅಪ್ರಾಮಾಣಿಕವಾದದ್ದನ್ನು ಇಮ್ಯಾಜಿನ್ ಮಾಡಿದರೆ ಅಷ್ಟೇ ನೀವು. ಇನ್ನು ತಾರತಮ್ಯ ಅನ್ನೋದು ಪ್ರಾಮಾಣಿಕವಾಗಿ ಇದ್ದದ್ದನ್ನು ಪರಿತ್ಯಜಿಸಿದ್ರಿ ನೋಡಿ ಎಂಥ ಪರಿಸ್ಥಿತಿ. ಆದರೆ ನಮ್ಮ ಕಾನ್ಸೆಪ್ಟಲ್ಲಿ ಅದಿಲ್ಲ ನೋಡಿ. ನಮ್ದೇನು ತಾರತಮ್ಯ ಅಂತನ್ನೋದು ಪ್ರಾಮಾಣಿಕವಾಗಿ ನಾವು ಎಷ್ಟೋ ಶ್ರುತಿ ಪ್ರಮಾಣ ಅನುಮಾನ ಪ್ರಮಾಣದಿಂದ ತೋರಿಸ್ಬಿಟ್ಟೇವೆ ಈಗಾಗಲೇ, ಹೌದಾ? ತಾರತಮ್ಯಾದೇಹೇ ಪ್ರಾಮಾಣಿಕತ್ವಾತ್ ತಥೋ ವರಂ ತಾರತಮ್ಯಂ ಅಂಗೀಕೃತ್ಯ. ನೋಡಿ ನಮ್ಮ ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳ್ತಾರೆ ಆಚಾರ್ಯ. ಟೀಕಾಕೃತ್ವಾದ್ರ ಮಾತು ಬಹಳ ಸ್ವರಸ. ನಮ್ಮ ಕಾನ್ಸೆಪ್ಟ್ ಹೆಂಗಿದೆಪ್ಪ ಅಂದರೆ, ನಾವು ತಾರತಮ್ಯ ಒಪ್ಪಿಕೊಂಡ್ವಿ, ಹೌದು. ಯಾಕೆ? ಅದು ವೇದ ಹೇಳ್ತು ಅಂತ ಒಪ್ಪಿಕೊಂಡ್ರಿ, ನಮಗೇನು ಹಠ ಅಲ್ಲ, ಆಗ್ರಹ ಅಲ್ಲ. ವೇದ ಹೇಳ್ತು ಒಪ್ಪಿಕೊಂಡ್ವಿ. ಮತ್ತು ಅದೇ ವೇದದೊಳಗೆ ಇನ್ನೂ ಒಂದು ಹೇಳ್ತು, ಏನು? ಯಾವ ಥರದ ಮುಕ್ತರಾದವರಿಗೆ ದೋಷಗಳು ಇರಲ್ಲ ಅಂತ ಹೇಳ್ತು. ಸರಿ, ಅದನ್ನು ತಗೊಂಡ್ವಿ. ತಾರತಮ್ಯ ಇದೆ ಅಂತ ಹೇಳ್ತು, ಒಪ್ಪಿಕೊಂಡ್ವಿ. ಅಲ್ಲಿ ದ್ವೇಷಾಸೂಯೆಗಳು ಕೂಡ ಇಲ್ಲದೆ ಇರೋದಕ್ಕೆ ದೋಷಗಳು ಯಾವುದೂ ಇಲ್ಲ ಅಂತ ಹೇಳ್ತು, ತಗೊಂಡ್ವಿ. ಎರಡನ್ನೂ ನಾವು ವಿಚಾರ ಮಾಡಿದಾಗ, ಓಹೋ, ತಾರತಮ್ಯ ಇದ್ದರೂ ಕೂಡ ದೋಷಗಳು ಇಲ್ಲದೆ ಇರೋದ್ರಿಂದಲೇ ಮುಕ್ತಿಯಲ್ಲಿ ದ್ವೇಷಾಸೂಯೆಗಳು ಇರಲ್ಲ ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡ್ವಿ. ಇಲ್ಲಿ ನಮ್ಮದು ಅಪ್ರಾಮಾಣಿಕವಾದದ್ದು ಯಾವುದಾದ್ರೂ ನಾವು ಕಲ್ಪನೆ ಮಾಡಿದ್ದು ಪ್ರಾಮಾಣಿಕ ಬಿಟ್ಟದ್ದು ಅಂತ ಯಾವುದಾದ್ರೂ ಒಂದು ಅಂಶದಲ್ಲಿ ಅನಿಸ್ತದ ನೋಡಿ. ನಾವು ನೀವು ಈಗ ವಿಮರ್ಶಕರಲ್ಲಿ ಕೂತಿದ್ದೇವೆ, ವಿಮರ್ಶಕರ ಸ್ಥಾನದಲ್ಲಿ ಹೇಳಿ ನೋಡೋಣ, ಯಾವುದಾದ್ರೂ ಯಾವುದನ್ನಾದರೂ ನಾವು ಅಪ್ರಾಮಾಣಿಕವಾದದ್ದನ್ನು ಕಲ್ಪಿಸಿದ್ದು ಇಮ್ಯಾಜಿನ್ ಮಾಡಿದ್ವಿ ನಾವು ಮುಕ್ತ ಲೋಕದೊಳಗೆ ಹೀಗಿರಬಹುದು ಅಂತೇನಾದರೂ. ಒಂದು ಚೇತನ ವಸ್ತುವಿಗೆ ಇಚ್ಛಾ ಇಲ್ಲ, ಇನ್ನೊಬ್ರನ್ನ ನೋಡಬೇಕು ಅಂತ ಹೇಳಿ ಅನಿಸಲ್ಲ, ಹೀಗೆಲ್ಲ ಏನಾದರೂ ನಾವು ಮಾತನಾಡಿದ್ವಿ ನೋಡಿ. ಇದೇ ನಮ್ಮ ಕಾನ್ಸೆಪ್ಟಿಗೂ ಅವರು ವಾದ ಮಾಡ್ತಾ ಇದ್ದಾರಲ್ಲ ಅವರ ಕಾನ್ಸೆಪ್ಟಿಗೂ ಇರುವ ಅಂತರ ಅಂತಾರೆ. ಸಾಮ್ಯ ಒಪ್ಪಿ ಎಷ್ಟೆಲ್ಲ ಅಪ್ರಾಮಾಣಿಕವನ್ನು ಕಲ್ಪಿಸಿ ಅಂತೂ ನಾವು ಒಪ್ಪಿದ ಸಾಮ್ಯ ಸರಿ ಇದೆ ಅಂತನೋ ಆಗ್ರಹ ಮಾಡೋಕ್ಕಿಂತ ಶ್ರುತಿ ಪುರಾಣಗಳಿಗೆ ಅನುಗುಣವಾಗಿ ತಾರತಮ್ಯ ಒಪ್ಪಿ ದ್ವೇಷಾಸೂಯೆಗಳು ಬರಬೇಕಾದೀತಲ್ಲ ಅನ್ನುವಂತಹ ಆಕ್ಷೇಪಕ್ಕೆ ವೇದದಲ್ಲೇ ಹೇಳಿದ ನಿರ್ದೋಷತಾವನ್ನು ಸ್ವೀಕಾರ ಮಾಡಿಬಿಟ್ರೆ ಸಾಕಲ್ಲ? ಸರಿ ಹೋಯ್ತಾ? ಏತೇನ ತಾರತಮ್ಯಂ ಸಾಮ್ಯಂ ವಾ ಅಂಗೀಕೃತ್ಯ ನಿರ್ದೋಷತ್ವೇನ ದ್ವೇಷಾದಿ ಸಮಾಧಾನಂ ವಿಧಾತವ್ಯಂ ಇತಿ ಸಂದೇಹೋಪಿ ನಿರಸ್ತಃ ವೇದಿತವ್ಯ. ಈಗ ವಾದ ಮಾಡೋರು ಹೀಗೂ ನಮ್ಮ ಜೊತೆಯಲ್ಲಿ ಒಂದು ಮಾತಾಡ್ತಾರಂತೆ, ಅದು ಈ ರೀತಿ ಹೀಗೆ ಹೇಳಿದ್ರಿಂದ ಅದು ಪರಿಹಾರ ಆಗಿಬಿಡ್ತು. ಅಲ್ಲ, ಏನೇ ಆಗಲಿ ಇಷ್ಟೋ ತನಕ ಚರ್ಚೆ ಮಾಡಿದ್ರಿಂದ ಕೇಳೋ ಅಂಥ ಶ್ರೋತೃವಿಗೆ ಸಂಶಯ ಬಂತು ಅಂತಂದ್ರು ಅವರು. ಏನು ಸಂಶಯ ಬಂತು ಅಂದರೆ, ಮುಕ್ತರಲ್ಲಿ ತಾರತಮ್ಯವನ್ನು ಒಪ್ಪಿ ನಿರ್ದೋಷತ್ವ ಇದ್ದದ್ರಿಂದ ದ್ವೇಷಾಸೂಯೆಗಳು ಇಲ್ಲ ಅಂತ ಹೇಳೋಣವೋ,
ಮುಕ್ತರಲ್ಲಿ ಸಾಮ್ಯವನ್ನು ಒಪ್ಪಿ ನಿರ್ದೋಷತ್ವ ಇದ್ದದ್ರಿಂದ ದ್ವೇಷಾಸೂಯೆ ಇಲ್ಲ ಅಂತ ಹೇಳೋಣವೋ ಅಂತ ಹೀಗೆ ಸಂಶಯ ಬರ್ತದೆ ಶ್ರೋತೃಗಳಿಗೆ ಅಂತ ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ಪಾಠ ಕೇಳೋರಿಗೂ ತುಂಬ ಸಂಶಯ ಬಂದಿರ್ತದೆ ಈ ಥರ ಯಾವಾಗಲಾದರೂ ಒಮ್ಮೆ ಅಲ್ವಾ. ಈಗೇನೀಗ ಒಟ್ಟು ಮುಕ್ತರಾದವರಿಗೆ ದ್ವೇಷಾಸೂಯೆಗಳು ಇಲ್ಲ ಅಂತನ್ನೋದನ್ನ ವ್ಯವಸ್ಥೆ ಮಾಡ್ಕೋಬೇಕು. ಅದನ್ನು ತಾರತಮ್ಯ ಮುಕ್ತರಲ್ಲಿದೆ ಅಂತಂತ ಒಪ್ಪಿ ನಿರ್ದೋಷತೆಯನ್ನು ಒಪ್ಪಿಕೊಂಡ್ರೂ ದ್ವೇಷಾಸೂಯೆಗಳು ಇಲ್ಲ ಅಂತ ಅನ್ನಿಸ್ಬೋದು. ಸಾಮ್ಯ ಒಪ್ಪಿ ನಿರ್ದೋಷತೆಯನ್ನು ಒಪ್ಪಿ ದ್ವೇಷಾಸೂಯೆಗಳಿಲ್ಲ ಅಂತ ಅನ್ನಿಸ್ಬೋದು. ಯಾವುದನ್ನೇ ನಾವು ನಿರ್ಧಾರ ಮಾಡಬೇಕು ಅಂತ ಮನುಷ್ಯ ಗೊಂದಲಕ್ಕೀಡಾಗ್ತಾನೆ, ಸಂದೇಹಕ್ಕೆ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಆಚಾರ್ಯರು ಶ್ರುತ್ಯುಕ್ತ ನಿರ್ದೋಷತೈವಂ ಅಂತ ವಾಕ್ಯ ಆಡಿದ್ರಿಂದ ಏತೇನ ಅಂದ್ರೆ ಅದು ಶ್ರುತ್ಯುಕ್ತ ನಿರ್ದೋಷತೈವಂ ಖಿನ್ನಾಂಗೀ ಕ್ರಿಯತೆ ಸ್ವಯಂ ಅಂತ ಆಡಿದ್ರಿಂದ ಆ ಸಂಶಯಕ್ಕೂ ಈಗ ಪರಿಹಾರ ಕೊಟ್ಟಂಗೆ ಆಯ್ತಂತೆ. ಹೌದು, ಅದಕ್ಕೆ ಏತೇನ ಸಂದೇಹೋಪಿ ನಿರಸ್ತ, ಸಂಶಯ ಬರಲಿಕ್ಕೂ ಅವಕಾಶ ಇಲ್ಲ ನಾವು ಹೇಳಿದ ರೂಟ್ನಲ್ಲಿ ಬಂದರೆ ಅಂತಂದ್ರು. ಯಾಕೆ ನಾವೇನು ರೂಟಲ್ಲಿ ಹೇಳಿದ್ವಿ ನಿನಗೆ? ಶ್ರುತ್ಯುಕ್ತ ನಿರ್ದೋಷತ ಅಂತಂದ್ರಿ. ಅದಕ್ಕೆ ಶ್ರುತ್ಯುಕ್ತ ಅನ್ನೋ ಶಬ್ದ ಆಡಿದ್ರಿಂದ ಸ್ಪಷ್ಟಪಡಿಸ್ತಾರೆ, ತಾರತಮ್ಯ ನಾವು ಒಪ್ಪಿಕೊಳ್ತಿರೋದು ಶ್ರುತ್ಯುಕ್ತವಾಗಿದೆ ಅನ್ನೋ ಕಾರಣಕ್ಕೆ, ಶ್ರುತಿ ಪುರಾಣಗಳು ಹೇಳಿದೆ ಅನ್ನೋ ಕಾರಣಕ್ಕೆ ತಾರತಮ್ಯ ಒಪ್ಪಿಕೊಳ್ತಿದ್ದೇವೆ. ನಾವು ಇಮ್ಯಾಜಿನ್ ಮಾಡಿಲ್ಲಪ್ಪ. ತಾರತಮ್ಯ ಒಪ್ಪಿಕೊಳ್ಳೋದಷ್ಟೇ ಅಲ್ಲ, ನಿರ್ದೋಷತ್ವವನ್ನು ಕೂಡ ಶ್ರುತಿ ಹೇಳ್ತದೆ ಅನ್ನೋ ಕಾರಣಕ್ಕೆ ಒಪ್ಪಿಕೋತೇವೆ. ನಾವು ಅದನ್ನೂ ಇಮ್ಯಾಜಿನ್ ಮಾಡಿದ್ವಿ ಅಂತನ್ಲಿಲ್ಲ. ಹಾಗಾಗಿ ದ್ವೇಷಾಸೂಯೆಗಳು ಅವ್ರಿಗೆ ಇಲ್ಲದೆ ಇರೋ ಹಾಗೆ, ದ್ವೇಷಾಸೂಯೆಗಳು ಬರದೇ ಇರೋ ಹಾಗೆ ಆಗ್ತದೆ. ಯಾಕೆ? ನಿರ್ದೋಷತಾ ಶ್ರುತಿ ಹೇಳ್ತಾ ಇರೋದರಿಂದ ಆಗ್ತದೆ. ನಿರ್ದೋಷತೆಯನ್ನು ಒಪ್ಪಿದ್ದು, ತಾರತಮ್ಯ ಒಪ್ಪಿದ್ದು, ಶ್ರುತ್ಯುಕ್ತ ಯಾವುದು ಶ್ರುತಿ ಹೇಳ್ತಿರ್ತದೆ ಆಮೇಲೆ ನಾವು ಸಂಶಯ ಪಡಬಾರ್ದು ಅದ್ರ ವಿಷಯದಲ್ಲಿ. ಯಾಕೆ ಮೋಕ್ಷದ ಬಗ್ಗೆ ನಮಗೇನಿದ್ರೂ ಕೂಡ ಇವತ್ತು ನಿರ್ಧಾರ ಮಾಡ್ಕೊಳ್ಳಿಕ್ಕಿರೋ ಒಂದೇ ಒಂದು ಮಾಧ್ಯಮ ಅಂದರೆ ಯಾವುದದು? ಶ್ರುತಿ. ಶ್ರುತಿ ಬಿಟ್ಟು ಬೇರೆ ಮಾಧ್ಯಮದಿಂದ ಅಲ್ಲಿ, ಯಾಕಂದ್ರೆ ಈ ಟಿ ವಿ ಚಾನಲ್ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲಲ್ಲ. ಅಲ್ಲಿ ಹೋಗಿ ಯಾರನ್ನಾದ್ರೂ ಇಂಟರ್ವ್ಯೂ ಮಾಡ್ಲಿಕ್ಕೆ ಆಗ್ತದಾ? ವೇದದ ಮಾಧ್ಯಮದಿಂದಲೇ ಮಾಡಬೇಕಲ್ವಾ? ಸರಿಯಾಗಿ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಏನಾದರೂ ಪ್ರಶ್ನೆ ಇದೆನಾ? ಇದು ಮುಂದಿಂದು ಇಷ್ಟು ಹೀಗೆ ನಾವು ನಿಖರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ತಿಳ್ಕೊಂಡದ್ದಾಯ್ತು. ಈ ಇಷ್ಟೋ ತನಕ ಹೇಳಿದ್ದನ್ನೇ ಸ್ಪಷ್ಟಪಡಿಸ್ತಾರ ಆಚಾರ್ಯ. ಉಕ್ತಮೇವ ಸ್ಪಷ್ಟಂ ಆಹ ತಾರತಮ್ಯಂಚೇತಿ ತಾರತಮ್ಯಂಚ ಕಾಮಂಚ ಶ್ರುತಮೇವಾತಿಹಾಯತು ಅಶ್ರುತ ಸಮತಾಕೇನ ಕಲ್ಪ್ಯತೆ ಯುಕ್ತಿಮಾನಿನಾ. ನೋಡಿ, ಗಮನಿಸಿ, ಇಷ್ಟೋ ತನಕ ಹೇಳಿದ್ದನ್ನೆಲ್ಲ ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ತಾರತಮ್ಯಂಚ ಕಾಮಂಚ ಶ್ರುತಮೇವ ಅತಿಹಾಯ. ನಾವು ತೋರಿಸುವಂತಹ ತಾರತಮ್ಯವಾಗಲಿ, ಅಲ್ಲಿ ಸುಖಾದಿ ಭೋಗಗಳನ್ನು ಅನುಭವಿಸ್ತಾನೆ ಅಂತ ಹೇಳುವ ಶ್ರುತಿಗೆ ಅನುಗುಣವಾಗಿ ಇಚ್ಛೆ, ಕಾಮಂಚ ಅಂದರೆ ಇಚ್ಛೆ ಆಗಲಿ, ಇವೆಲ್ಲ ಶ್ರುತಂ ಅಂದರೆ ವೇದದಲ್ಲಿ ಶ್ರುತವಾಗ್ತಾ ಇರೋದು. ಅದನ್ನು ಅತಿಹಾಯ, ಅದನ್ನು ಮೀರಿ ಅಶ್ರುತ ಸಮತ, ವೇದದಲ್ಲಿ ಹೇಳದೇ ಇರುವಂತಹ ಸಮತಾವಾದವನ್ನು, ಸಮತಾವಾದ ತಾನೇ ಅವ್ರದ್ದು, ಅಸಮಾನತೆಯನ್ನು ಓಡಿಸಿ ಸಮತಾವಾದವನ್ನು ಕೇನ ಯುಕ್ತಿಮಾನಿನ ಕಲ್ಪ್ಯತೆ, ಕೇವಲ ಯುಕ್ತಿಯನ್ನು ಮಾತ್ರ ಪ್ರಮಾಣ ಅಂತ ಒಪ್ಪಿಕೊಂಡು ವಾದ ಮಾಡ್ಲಿಕ್ಕೆ ಬಂದು ಯಾವ ಯುಕ್ತಿಯಿಂದ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ? ನೀವು ಅದನ್ನು ಯಾವ ಯುಕ್ತಿಯಿಂದಲೂ ಕೂಡ ಈ ಕಾನ್ಸೆಪ್ಟ್ ನಿಮಗೆ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಅಶ್ರುತವಾದದ್ದನ್ನು ಕಲ್ಪನೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೋಡಿ, ಅನ್ಯದರ್ಶನಂಚ ಇತ್ಯಪಿ ಗ್ರಾಹ್ಯಂ. ಇಲ್ಲಿ ತಾರತಮ್ಯವೂ ಮತ್ತು ಕಾಮವೂ ವೇದದಲ್ಲಿ ಹೇಗೆ ಹೇಳಿದೆಯೋ ಅದೇ ವೇದದಲ್ಲಿ ಅನ್ಯದರ್ಶನವೂ ಕೂಡ ಪ್ರಸಿದ್ಧವೇ ಆಗಿದೆ. ಅಂದರೆ ಒಬ್ಬನು ಇನ್ನೊಬ್ಬನನ್ನು ನೋಡ್ತಾನೆ, ಅವನ ಜೊತೆಗೆ ಸಖ್ಯ ಬೆಳೆಸಿರ್ತಾನೆ, ಅವರಿಬ್ಬರು ಸ್ನೇಹಿತರಾಗೇನೆ ಇರ್ತಾರೆ ಅಂತ ಹೇಳಿ ಬರ್ತದೆ. ಇನ್ನೊಬ್ರು ನೋಡೋದಿಲ್ಲ ಅಂತ ನೀವು ಹೇಳಿಬಿಟ್ರೆ ವೇದದಲ್ಲಿ ಇನ್ನೊಬ್ಬರ ಜೊತೆಯಲ್ಲಿ ಸಖ್ಯ ಬೆಳೆಸಿರ್ತಾನೆ, ಸಕ್ಕನಾಗಿರ್ತಾನೆ ಅಂತ ಅನ್ನೋ ಮಾತು ಹ್ಯಾಕೆ ಕೊಡಿಸ್ತೀರಿ?
ಯೋಚನೆ ಮಾಡಬೇಕಲ್ಲ. ವೇದವನ್ನೇ ಸರಿಯಾಗಿ ಅಧ್ಯಯನವನ್ನೂ ಮಾಡದೆ, ವೇದದ ಬಗ್ಗೆ ಗೌರವನೂ ತೋರಿಸದೇನೆ, ಇಲ್ಲೇ ಕೂತ್ಕೊಂಡು ಮೋಕ್ಷದ ಬಗ್ಗೆ ತಾವೇ ಒಂದೇನೋ ಇಮ್ಯಾಜಿನ್ ಮಾಡ್ಕೊಂಡದ್ದಕ್ಕೆ ಈ ಸಮಸ್ಯೆ ಬಂದಿರೋದು ನೋಡಿ. ಅನ್ಯದರ್ಶನಂಚ ಇತ್ಯಪಿ ಗ್ರಾಹ್ಯಂ ಸ ಯೋ ಮನುಷ್ಯಾಣಾಂ ರಾದ್ಧಃ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ಅಖಿಣ್ವಂತಃ ಕರ್ಣವಂತಃ ಸಖಾಯೋ ಅಂತ ವೇದದಲ್ಲಿ ಬರ್ತದೆ ನೋಡಿ. ಅಲ್ಲಿ ಆ ವೇದ ವಾಕ್ಯಗಳಲ್ಲಿ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ತತ್ರ ಮಾಂ ಅಮೃತಂ ಕೃಧಿ ಅಂತ ಇಷ್ಟೇ ಸಣ್ಣ ಉಲ್ಲೇಖ ಸ್ವಲ್ಪ ಮಾಡಿದ್ದಾರೆ ಟೀಕಾಕೃತ್ಪಾದರು. ಇದನ್ನು ನಾನು ಬೇರೆ ಕಡೆಯಲ್ಲಿ ಉದಾಹರಿಸಿದ್ದು ನಿಮಗೆ ಈಗಾಗಲೇ ಪಾಠ ಮಾಡಿದ್ದೇನೆ 4ನೇ ಅಧ್ಯಾಯದಲ್ಲಿ. ಕಾಮಸ್ಯ ಯತ್ರ ಆಪ್ತಾಃ ಕಾಮಾಃ ಅಂತ ಮೋಕ್ಷದೊಳಗಿರುವವರಿಗೂ ಕೂಡ ಇಚ್ಛೆ ಇದ್ದೇ ಇದೆ ಅಂತ ಸಮರ್ಥನೆ ಮಾಡಿದ್ದಾರೆ ಈ ವೇದಕ್ಕೆ ಅನುಗುಣವಾಗಿ. ಇನ್ನು ಅಕ್ಷಣ್ವಂತಃ ಕರ್ಣವಂತಃ ಸಖಾ, ಈ ವೇದವಾಕ್ಯವು ಈಗಾಗಲೇ ಹಿಂದೆ ತಾರತಮ್ಯವನ್ನು ಪ್ರಮಾಣೀಕರಿಸಲಿಕ್ಕೆ, ಅಂದರೆ ತಾರತಮ್ಯ ಇದೆ ಅಂತ ಪ್ರಮಾಣ ಹೇಳುವಾಗ ಈ ವಾಕ್ಯ ಉದಾಹರಿಸಿದ್ದಾರೆ. ಅಸಮ, ಈ ವಾಕ್ಯ ಕೊನೆಗೊಳ್ಳುವಾಗ ಅಸಮ ಬಭೂವು ಅಂತ ಮುಕ್ತಾಯ ಆಗ್ತದೆ. ಅಲ್ಲಿ ಅಸಮ ಬಭೂವು ಅನ್ನೋ ಶಬ್ದ ಸಮಾನರಾಗಿ ಮೋಕ್ಷದೊಳಗೆ ಯಾರೂ ಉಳಿದಿರಲ್ಲ, ಎಲ್ಲರೂ ತರತಮ ಭಾವದೊಂದಿಗೆ ಉಳಿತಾರೆ ಅಂತ ಹೇಳ್ತಾರೆ. ಅಲ್ಲಿ ಸಖಾಯ ಅಂತ ಶಬ್ದ ಇದೆ. ಆಮೇಲೆ ಅಕ್ಷಣ್ವಂತಹ ಅಂದರೆ ಕಣ್ಣಿನಿಂದ ಏನು ಫಲವೋ ಆ ಫಲ ಪೂರ್ಣ ಅಲ್ಲಿ ಪಡೆಯುವಂಥವನಾಗ್ತಾನೆ, ಕಿವಿಯಿಂದ ಏನು ಫಲವೋ ಆ ಫಲವನ್ನು ಪೂರ್ಣ ಅಲ್ಲಿ ಪಡೆಯುವಂಥವನಾಗ್ತಾನೆ ಅಂತ ವೇದದಲ್ಲಿ ಸ್ಪಷ್ಟವಾಗಿ ಎಲ್ಲ ರೀತಿಯಿಂದಲೂ ಅನ್ಯ ದರ್ಶನವನ್ನು ಬೋಧನೆ ಮಾಡ್ತದ್ರಿಪ್ಪ. ಸಖಾಯ ಅಂತಂದರೆ ಸಖ್ಯ. ಈಗ ನಮಗೂ ನಿಮಗೂ ಸಖ್ಯ ಅದ ಅಂತಂದರೆ ನಾವು ನೀವು ಎಂದೂ ನಮ್ಮನ್ನು ನೋಡ್ದೇನೆ ಸಖ್ಯ ಉಳಿಸ್ಕೊಂಡಿರ್ತೇವ. ಅದಕ್ಕೆ ಹೇಳ್ತಾರೆ ಇದೆಲ್ಲ ಮುಕ್ತರ ವರ್ಣನೆ ಮಾಡೋದು. ಇತಿ ಶ್ರುತಂ ನಹಿ ಅನ್ಯದರ್ಶನಾಭಾವೇ ಸಖ್ಯಂ ಸಂಭವತಿ. ಇವನು ಅವನನ್ನು ನೋಡಿಲ್ಲ, ಅವ ಇವನನ್ನು ನೋಡಿಲ್ಲ ಅಂತಂದರೆ ಆ ಮೋಕ್ಷದೊಳಗೆ ಸಖ್ಯತೆ ಏನ್ರಿ ಹುಟ್ಟುತ್ತದೆ? ಇಷ್ಟು ಹೇಳಿದ್ರೆ ಯಾರೋ ಒಬ್ರು ಇಲ್ಲ ಅಲ್ಲಿ ಒಂದು ಮೊಬೈಲ್ ಫೋನ್ ಇದೆ ಅಂತ ಹೇಳ್ಬೇಕು. ಮತ್ತೆ ಅವಾಗ ಇದೆ ನೋಡಿ, ಇವೇ ಹುಚ್ಚು ಕಲ್ಪನೆ ಅಂತ ಅರ್ಥ ಅವಾಗ ಅಲ್ವಾ? ಸಮತಾ ಇತಿ ಅನ್ಯದರ್ಶನ ಅಭಾವ ಇಚ್ಛಾಭಾವಯೋರಪ್ಯುಪಲಕ್ಷಣ. ಬರೀ ಸಮತಾವನ್ನಷ್ಟೇ ನೀವು ಕಲ್ಪನಾ ಮಾಡ್ತಾ ಇಲ್ಲ, ಆ ಸಮತಾವನ್ನು ಗಟ್ಟಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ, ಸಮತಾವಾದ ಉಳಿಸ್ಕೊಳ್ಳಿಕ್ಕೆ ಅನ್ಯದರ್ಶನ ಇಲ್ಲ ಅನ್ನೋದನ್ನು ಕಲ್ಪಿಸ್ಕೋಬೇಕು. ಮುಕ್ತರಾದ್ಮೇಲೆ ಅವ್ರಿಗೆ ಇಚ್ಛಾನೂ ಇರೋದಿಲ್ಲ ಅನ್ನೋದು ಕಲ್ಪಿಸ್ಕೋಬೇಕು. 3 ಕಲ್ಪನೆ ಆಯ್ತೋ ಇಲ್ಲೋ? ಸಮತಾ ಕಲ್ಪನೆ, ಸಾಮ್ಯ ಕಲ್ಪನೆ ಅಂತ ಅರ್ಥ, ಅನ್ಯದರ್ಶನಾಭಾವ ಕಲ್ಪನೆ, ಇಚ್ಛಾಭಾವ ಕಲ್ಪನೆ. ಈ 3 ಕಲ್ಪನಾ ಮಾಡ್ತಾ ಇದ್ದೀರಿ ನೀವು. ಯುಕ್ತಿಮಾನಿನ ಅಂದರೆ ಯುಕ್ತಿಂ ಮನ್ಯತ ಇತಿ ಯುಕ್ತಿಮಾನಿ, ಯುಕ್ತೌ ಬಹುಮಾನವತ ಕೇನಾಪಿ ಏವಂ ನ ಕಲ್ಪತೆ ಇತ್ಯರ್ಥ. ಯುಕ್ತಿಯಲ್ಲಿ ಬಹಳ ಅಭಿಮಾನ ಗೌರವ ಇಟ್ಕೊಂಡವನು ಇಷ್ಟು ನಾವು ಶ್ರುತಿ ಪ್ರಮಾಣದಿಂದ ತೋರಿಸಿದ ಮೇಲೆ ಅಂದಮೇಲೆ ಆ ತೋರಿಸಿದ ಮೇಲೂ ಕೂಡ ಮತ್ತೆ ಆ ಥರ ಯಾರು ಹಾಕ್ಯಾಡ್ಲಿಕ್ಕೆ ಹೋಗೋದೇ ಇಲ್ಲ. ನಿಜವಾಗಲೂ ನಿಮಗೆ ಯುಕ್ತಿ ಮೇಲೆ ಅಭಿಮಾನ ಗೌರವನೇ ಇದ್ದಿದ್ರೆ ಈ ರೀತಿ ನೀವು ಬರೀ ಎಲ್ಲ ಇಮ್ಯಾಜಿನ್ ಮಾಡಿ ಮಾಡಿ ಮಾತನಾಡೋದು ಸರಿ ಅಲ್ಲ ಅಂತಂತಾರೆ. ಪ್ರಾಮಾಣಿಕ ಪರಿತ್ಯಾಗ ಅಪ್ರಾಮಾಣಿಕ ಸ್ವೀಕಾರ ಪ್ರಸಂಗೋ ಹಿ ತರ್ಕ ಅಪರನಾಮಿಕ ಯುಕ್ತಿ. ಯುಕ್ತಿ ಅಂದ್ರೇನು? ಯುಕ್ತಿ ಅಂದ್ರೇನು? ಪ್ರಾಮಾಣಿಕ ಪರಿತ್ಯಾಗ ಅಪ್ರಾಮಾಣಿಕ ಸ್ವೀಕಾರ ಪ್ರಸಂಗ. ಒಂದು ವೇಳೆ ಹಿಂಗಾದ್ರೆ ಹಿಂಗಾಗಬೇಕಾದೀತು ಅಂತ ಪ್ರಸಂಗ ಮಾಡ್ತಾರೋ ಇಲ್ಲೋ, ಇದನ್ನೇ ತರ್ಕ ಅಂತ ಕರೀತಾರೆ. ಇಷ್ಟು ತೋರಿಸಿಕೊಟ್ಟ ಮೇಲೂ ಕೂಡ ಮತ್ತು ಅಲ್ಲೇ ಅದನ್ನೇ ಆಗ್ರಹ ಮಾಡ್ತೇವೆ ಅಂದರೆ ಏನು ಸರಿ ಇರಪ್ಪ? ಯಾವ್ದು ಅರ್ಥ ಆಗಲಿಲ್ಲ? ಶಂಕೆ ಮಾಡೋದಕ್ಕೆ ಮುಖ್ಯ ಉದ್ದೇಶ ಅವರಲ್ಲಿ ಕಲ್ಪನೆ ಅಥವಾ ಅವರ ದೋಷ ಅಂತ ಅವ್ರಿಗೆ ಅದೇ ಅನಾಲಿಸಿಸ್ ಮಾಡ್ಲಿಕ್ಕೆ ಬರಲ್ಲ ವೇದವಾಕ್ಯಗಳನ್ನು, ಅದು ಸಮಸ್ಯೆ. ಅದು ಸರಿಯಾಗಿ ಅದನ್ನ ಅರ್ಥ ಹೌದು. ಅದು ಇದೊಂದು ರೀತಿ. ಈಗ ಫಿಲಾಸಫಿಗಳು ಬೆಳೀತಾ ಬಂದ ದಾರಿಗೆ ಇದೇ ತಾನೇ ಮೂಲ ಉದ್ದೇಶ. ಅವರಿಗೆ ಒಂದಿಷ್ಟು ವೇದವಾಕ್ಯಗಳನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು ಅವ್ರಿಗೆ ಅಷ್ಟು ಇದು ಇಲ್ಲ. ಕೆಲವರಿಗೆ ಆಗ್ರಹ ಇದ್ದದ್ದು ಎಲ್ಲ ನಾನಾ ರೀತಿ ಸೇರ್ಕೊಂಡಿದೆ ದೋಷಗಳು. ನನು ಸಮತಾಯಾಹ ಅಸೃತತ್ವೇಪಿ ನ ಅಪ್ರಾಮಾಣಿಕತ್ವಂ
ನೈ ಶ್ರುತಿ ಏವ ಪ್ರಮಾಣಂ ಇತ್ಯತಾಹ ಕಿಂ ತದಿತಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಟೀಕಾಕೃತ್ಪಾದರು ಕೊಡೋ ಅವತರಣಿಕನೇ ಅದು ಸ್ವರಸ. ನಾನು ಸಮತಾಯ ಅಶ್ರುತತ್ವೇಪಿ ನ ಅಪ್ರಾಮಾಣಿಕತ್ವಂ ಅಂತಂದ್ರು ಅವರು. ನೀವೇನಂದ್ರಿ, ಸಮತಾವನ್ನು ಕಲ್ಪನಾ ಮಾಡಬೇಕಾದೀತು ಅಂತ ಹಿಂದೆ ಹೇಳಿದ್ರಲ್ಲ ನೀವು. ಸಾಮ್ಯವನ್ನು ಕಲ್ಪನಾ ಮಾಡಿಬಿಟ್ರಿ ನೀವು ಅಂತಂದ್ವಿ. ಅದು ಶ್ರುತಿಯಲ್ಲಿ ಹೇಳದೇ ಇರುವಂಥ ಸಾಮ್ಯ. ತಾರತಮ್ಯ ಶ್ರುತಿಯುಕ್ತವಾಗಿದೆ, ಸಮತೆ ಶ್ರುತಿಯುಕ್ತ ಅಲ್ಲ. ಅದನ್ನು ಕಲ್ಪನಾ ಮಾಡಬೇಕಾಯ್ತು ನೀವು ಅಂತಂದ್ರಿ ತಾನೇ ಈಗ. ಅದಕ್ಕೆ ಕಲ್ಪನಾ ಮಾಡಿದರೆ ಅಪ್ರಾಮಾಣಿಕ ಆಗ್ತದೆ. ಅದಕ್ಕೆ ಅವರಂತ ಇದ್ದಾರೆ, ಸಾಮ್ಯ ಅನ್ನೋದು ಅದು ಶ್ರುತಿಯಲ್ಲಿ ಹೇಳದೇ ಇದ್ದರೂ ಅಪ್ರಾಮಾಣಿಕ ಏನಲ್ಲ ಅಂದ್ರೆ ಅವರು. ಏನು ಮಾಡ್ತೀರಿ, ನಮ್ಮ ಸಮತಾವಾದ ಅದು ವೇದದಲ್ಲಿ ಹೇಳದೇ ಇರ್ಬೋದು, ಆದರೆ ನೀವು ಅದನ್ನು ಅಪ್ರಾಮಾಣಿಕ ಅಂತ ಅನ್ಬೇಡ್ರಿ ಅಂದ್ರೆ ಅವರು. ಯಾಕೆ? ನೈ ಶ್ರುತಿರೇವ ಪ್ರಮಾಣಂ, ವೇದನೆ ಪ್ರಮಾಣ ಅಂತೇನಲ್ಲ. ಏನು ಮಾಡ್ತೀರಿ ಹಿಂಗೆ ಮಾತಾಡಿದರೆ? ವೇದವನ್ನು ಪ್ರಮಾಣ ಅಂತ ನೀವು ಒಪ್ಕೊಂಡು ಮಾತಾಡ್ತಿದ್ದೀರಲ್ವಾ. ನೈ ಶ್ರುತಿರೇವ ಪ್ರಮಾಣ, ಶ್ರುತಿನೇ ಪ್ರಮಾಣ ಅಂತೇನಲ್ಲ. ಏನು ಉತ್ತರ ಕೊಡ್ಬೇಕು? ಹಿಂಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿ ಈಗ ಇದ್ದಕ್ಕಿದ್ದಂತೆ ದಾರಿ ಬೇರೆ ಹಿಡ್ದಂಗೆ ಕಾಣಿಸ್ತಿದಿಲ್ಲ. ಸರಿ ಸರಿ ಸರಿ, ಅದಕ್ಕೆ ಸರಿಯಾದ ದಾರಿಗೆ ತೊಗೊಂಬರ್ತಾರೆ ಆಚಾರ್ಯರು ಅವ್ರನ್ನ. ಕಿಂ ತನ್ಮಾನಂ ಸಮತ್ವೇತೆ ಮುಕ್ತಾನಾಮುಪಲಭ್ಯತೆ. ಆಯ್ತರಪ್ಪ, ಹಾಗಾದರೆ ನೀವೇ ನಮಗೆ ಹೇಳಿ, ಮುಕ್ತರಾದವರಲ್ಲಿ ಸಾಮ್ಯತೆ ಇದೆ ಅಂತನ್ಲಿಕ್ಕೆ ನೀವು ಹೇಳುವಂಥ ಅಂಥ ಪ್ರಮಾಣ ಯಾವುದು ಹೇಳಿ. ನಮಗಂತೂ ಕಾಣ್ತಾ ಇಲ್ಲ, ಹೇಳಿ. ಯಾಕಂದರೆ ಬೇಕಲ್ಲ. ನಕಿಂಚಿತ್ ತತ್ಶ್ರುತೇರ್ ಅನ್ಯತಃ, ವೇದಕ್ಕಿಂತ ಬೇರೆ ಇನ್ನೊಂದು ಪ್ರಮಾಣ ಮುಕ್ತರ ಬಗ್ಗೆ ಹೇಳಿಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮುಕ್ತರು ಏನು ಮಾಡ್ತಾರೆ, ಹೆಂಗಿರ್ತಾರೆ, ಮುಕ್ತರಾದ್ಮೇಲೆ ಏನು ಪಡಿತಾರೆ, ಏನು ಪಡಿಯಲ್ಲ, ಇವೆಲ್ಲ ವಿಷಯಗಳನ್ನು ನಾವು ತೀರ್ಮಾನ ಮಾಡಲಿಕ್ಕೆ ವೇದ ಬಿಟ್ಟು ಬೇರೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ನಾವು ಹೇಳಿದ್ವಿ, ಅತಃ ಪ್ರಮಾಣಾಂತರ ಅಭಾವೇ ಅಶ್ರುತತ್ವೇನ ಪ್ರಾಮಾಣಿಕತ್ವಮೇವ ಸಿದ್ಧತಿ. ಮುಕ್ತರು ಅಂತ ವಿಷಯ ತೊಗೊಂಡ್ಬಿಟ್ರೆ ವೇದ, ಮಹಾಭಾರತ, ಪುರಾಣ ಬಿಟ್ಟು ಬೇರೆ ಯಾವುದರಿಂದಲೂ ನೀವು ಆ ವಿಷಯವನ್ನು ಮಾತಾಡ್ಲಿಕ್ಕೆ ಬರಲ್ಲ. ಹೌದಾ? ಅದಕ್ಕೆ ಅನುಗುಣವಾಗೇ ಮಾತಾಡ್ಬೇಕು, ಏನು ಮಾತಾಡೋದಾದರೂ. ಹಾಗಾಗಿ ಅದು ಬಿಟ್ಟು ಬೇರೆ ಪ್ರಮಾಣ ಇಲ್ದಿದ್ದಾಗ ನೀವು ಇಲ್ಲದೇ ಇದ್ದದ್ದು ವಿಷಯವನ್ನು, ಶ್ರುತಿಯಲ್ಲಿ ಹೇಳದೇ ಇರೋ ವಿಷಯ ಸಾಮ್ಯತೆಯನ್ನು ನೀವು ಹೇಳಿದ ಮೇಲೆ ಅದು ಅಪ್ರಾಮಾಣಿಕ ಆಗ್ತದೋ ಇಲ್ಲೋ? ಅದಕ್ಕೆ ನಾವು ನೀವು ಹೇಳಿದ ಸಾಮ್ಯತೆಯನ್ನು ಅಪ್ರಾಮಾಣಿಕ ಅಂತಂದ್ವಿ ಅಂತಂದ್ರು ಆಚಾರ್ಯ. ಇದು ಅಪ್ರಾಮಾಣಿಕತ್ವವನ್ನು ಸಾಧನೆ ಮಾಡಿ ತೋರಿಸಿದ್ದು. ಇನ್ನು ಮತ್ತೊಂದು ಹೇಳಿದರು, ಯದಿ ಅನ್ಯದರ್ಶನಾಭಾವಾದ್ ಇತ್ಯಾದಿನ ಉಕ್ತಂ ಉಪಸಂಹರತಿ. ಇನ್ನು ಹಿಂದೆ ಯದ್ಯನ್ಯದರ್ಶನಾಭಾವಾತ್ ಅಂತ ಶುರುವಾಗಿತ್ತಲ್ವ ಅನುವ್ಯಾಖ್ಯಾನ. ಅನ್ಯದರ್ಶನ ಇಲ್ಲದೆ ಇದ್ದದ್ರಿಂದ ಅಂತ ಒಂದು ಅನುವ್ಯಾಖ್ಯಾನ ಶುರು ಆಗಿದೆ, ನೆನಪದನೋ ಇಲ್ಲ ಅಲ್ಲಿ? ಯದ್ಯನ್ಯದರ್ಶನಾಭಾವಾದ್ ಈರ್ಷ್ಯಾದಿರ್ ವಿನಿವಾರ್ಯತೆ ಅಂತ ಪ್ರಾರಂಭ ಆಗಿದೆ. ಆ ದೊಡ್ಡ ವಿಷಯ ಈಗ ಮುಕ್ತಾಯ ಮಾಡಿಬಿಡ್ತಾರೆ. ಈಗ ಕೊನೆಗೊಳ್ಳಿಕ್ಕೆ ಬಂತದು. ಏನಂತ? ವೃಥಾಯಮಾಗ್ರಹ ಕೇನ ಶ್ರುತಃ ನ್ಯಶ್ರುತಾಗ್ರಹೇ. ನೋಡಿ ಇದು ಎಂಥ, ಅದಕ್ಕೆ ಆಚಾರ್ಯರಂತಾರೆ ವ್ಯರ್ಥ ಆಗ್ರಹ ನೋಡಿ ನಿಮ್ಮದು ಅಂತಂದರು. ಅಲ್ವ, ಎಷ್ಟು ತೋರಿಸಿದ್ರೂ ಕೂಡ ಆಗ್ರಹ ವ್ಯರ್ಥವಾಗಿದೆ. ಕೇನ ಅಂದರೆ ನಕೇನಾಪಿ ಕಾರಣೇನು, ಏನೂ ಕಾರಣ ಇಲ್ಲ, ಆಗ್ರಹ ಬಿಡ್ತಾ ಇಲ್ಲ. ನೋಡಿ, ಶ್ರುತಹಾನಿ ಅಶ್ರುತಗ್ರಹ ಇತಿ ದ್ವಂದ್ವೈಕವದ್ಭಾವ. ಶ್ರುತಹಾನಿ ಅಶ್ರುತಗ್ರಹವು ಅಂತ ದ್ವಿವಚನ ಆಗಬೇಕಾಗಿತ್ತು ಅನುವ್ಯಾಖ್ಯಾನದಲ್ಲಿ, ಅದಕ್ಕೆ ದ್ವಂದ್ವೈಕವದ್ಭಾವ ಅಂತ ಬರೆದ್ರು ಟೀಕಾಕೃತ್ಪಾದ. ಅಥವಾ ಶ್ರುತಹಾನಿ ಸಹಿತ ಅಶ್ರುತಗ್ರಹ ಅಂತ ಮಧ್ಯಮ ಪದಲೋಪಿ ಸಮಾಸ ಮಾಡಿದರೂ ಕೂಡ ಅಲ್ಲಿ ಏಕವಚನ ಉಪಪನ್ನ ಆಗ್ತದೆ. ಇನ್ನು ವಿಷಯ ಸಪ್ತಮಿ ಶ್ರುತಹಾನಿ, ಅದು ವಿಷಯ ಸಪ್ತಮಿ, ತದ್ವಿಷಯಕ ಅಂತ ಅರ್ಥ. ತತಃ ನ ಕಾರ್ಯ ಇತಿ ಭಾವ ಅಂತ. ಏನು ಅನುವ್ಯಾಖ್ಯಾನದ ಅಭಿಪ್ರಾಯ ಅಂತಂದರೆ, ಶ್ರುತ ಹಾನಿ ಅಶ್ರುತಗ್ರಹೇ, ಅದು ಸಪ್ತಮಿ ವಿಭಕ್ತಿ ಅಂತ ಇಟ್ಕೊಂಡಿದ್ದಾರೆ. ಅಯಂ ಆಗ್ರಹ ವೃಥಾ ಕೇನ ಶ್ರುತಹಾನಿ ಅಶ್ರುತಗ್ರಹೇ. ಯಾಕೆ ಶ್ರುತಹಾನಿಯೂ ಬರ್ತದೆ
ಅಶ್ರುತ ಹಾನಿ ದೋಷನೂ ಬರ್ತದೆ. ಅಂದಮೇಲೆ ಇಷ್ಟು ತೋರಿಸಿದ್ರೂ ನಿಮಗೆ ಈ ಆಗ್ರಹ ಯಾಕೆ? ವ್ಯರ್ಥ ಅಲ್ವೇ? ವ್ಯರ್ಥ ಅಂತ ಅನಿಸೋದಿಲ್ವೇನು ನಿಮಗೆ ಅಂತ ಕೇಳ್ತಾರೆ. ಸರಿಯಾಗಿ ಅರ್ಥ ಆಯ್ತಾ? ಮುಕ್ತಾನಾಂ ತಾರತಮ್ಯ ಅನುಮಾನಾಂತರಂ ಆಹ ಮುಖ್ಯೇಪೀತಿ. ಸರಿ, ಮೋಕ್ಷದಲ್ಲಿ ತಾರತಮ್ಯ ಇದೆ. ಅವ್ರು ಕೇಳಿದಕ್ಕೆ ಅವ್ರ ಉತ್ತರ ಕೊಡ್ಲಿಲ್ಲ ಅದಕ್ಕೆ. ಯಾವುದಕ್ಕೆ? ಇದು ವ್ಯರ್ಥ ಅಂತ ಹೇಳಿದ್ಮೇಲೇನು ಉತ್ತರ ಕೊಡಲಿಲ್ಲ. ಅಲ್ಲ, ಮುಗಿದೋಯ್ತು ಅಲ್ಲಿಗೆ. ಅದಕ್ಕೆ ಉಪಸಂಹರತಿ, ಇವ್ರು ಕಲ್ಪನೆ ಮಾಡಿದ್ರು ಅದನ್ನ. ಕನ್ಕ್ಲೂಷನ್ ಅಷ್ಟಕ್ಕೆ ಮುಗಿದೋಯ್ತು. ಮುಗೀತು. ಅಲ್ಲಿ ಅವರಿಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಮತಾವಾದದ ಒಂದು ಹಂತ ತಲುಪಿ ಬಿಡ್ತದೆ. ಅಂದರೆ ಎಲ್ಲಿಗೆ ಮುಡ್ತು ಅಂತ ನೀವು ನೆನಪಿರಬೇಕು. ಏನು? ಆಗ್ರಹದಲ್ಲಿ ಉಳಿದಿದೆ ಅಂತ ಅರ್ಥ. ಈಗ ಇದನ್ನ ಇನ್ನೂ ಮತ್ತೆ ಅದನ್ನು ಕೆದಕ್ಲಿಕ್ಕೆ ಹೋದರೆ ಕೆಸರು ಸಿಡಿತದೆ. ಈಗ ವಾದ ಮಾಡುವಾಗ ಯಾವಾಗ ಅದು ಆಗ್ರಹದಲ್ಲಿ, ಶ್ರುತ ಹಾನಿಯಲ್ಲಿ, ಅಶ್ರುತ ಕಲ್ಪನದಲ್ಲಿ, ಪ್ರಾಮಾಣಿಕ ಪರಿತ್ಯಾಗ, ಅಪ್ರಾಮಾಣಿಕ ಕಲ್ಪನಾ, ಈ ದೋಷಗಳನ್ನು ತಂದು ಎಲ್ಲಿಗೆ ಮುಟ್ಟಿಸ್ಬಿಡ್ತಾರಲ್ಲ ಮಧ್ವಾಚಾರ್ಯರು, ಅದು ಬಹಳ ಗಂಭೀರ. ಮತ್ತಲ್ಲಿ ವ್ಯಕ್ತಿಗತ ಹೋಗ್ಬಿಡ್ತದೆ. ಆಮೇಲೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ನೋಡಿ, ಈ ಥರದ ಒಂದು ವಿಚಾರ ನಾವು ಇಷ್ಟೊತ್ತು ತನಕ ಮಾಡಲಾಗಿ ಈ ಕಾನ್ಸೆಪ್ಟ್ ಏನಿದೆ ಸಮತಾ ವ್ಯವಸ್ಥೆ, ಅಲ್ಲಿ ನಮಗೆ ಇಷ್ಟು ದೋಷಗಳು ಕಂಡು ಬರ್ತಾ ಇದ್ದಾವೆ, ಅದಕ್ಕೆ ಉತ್ತರ ಸಿಕ್ಕಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಹೌದು, ಇದು ವಾದ ಮಾಡುವಾಗ ಕನ್ಕ್ಲೂಷನ್ ಮಾಡಲಿಕ್ಕೆ ಇದೇ ದೋಷಗಳೇ ಪ್ರಮುಖ. ವ್ಯಾಹತಿ, ಶ್ರುತಹಾನಿ, ಅಶ್ರುತ ಕಲ್ಪನೆಗಳೆಲ್ಲ ಕೊನೆಗೊಳ್ಳೋದು ಅದು ವ್ಯಾಹತಿಯಲ್ಲೇ ಪರ್ಯವಸಾನ ಆಗ್ತದೆ. ಆಮೇಲೆ ವ್ಯಾಘಾತಾವಧಿ ದೋಷ. ವಾದ ಮಾಡುವಾಗ ವ್ಯಾಘಾತ ಬಂತು ಅಂದರೆ ಅಲ್ಲಿಗೆ ಆ ಕಾನ್ಸೆಪ್ಟ್ ನಿಂತೋಯ್ತು ಅಂತ ಅರ್ಥ. ಸರಿಯಾಗಿ ಗೊತ್ತಾಗ್ತದಲ್ಲ? ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಇನ್ನು ಮುಕ್ತಾನಾಂ ತಾರತಮ್ಯ ಅನುಮಾನಾಂತರಂ ಆಹ ಮೋಕ್ಷೇಪೀತಿ. ಮುಕ್ತರಲ್ಲಿ ತಾರತಮ್ಯ ಇದೆ ಅಂತನ್ಲಿಕ್ಕೆ ಮತ್ತೊಂದು ಹೊಸ ಅನುಮಾನ. ಹಿಂದೆಲ್ಲ ಅನುಮಾನ ತೋರಿಸಿದ್ದಾರೆ, ಈಗ ಮತ್ತೆ ಅನುಮಾನನೂ ತೋರಿಸ್ತಾರೆ ಆಚಾರ್ಯರು. ಏನು? ಮೋಕ್ಷೇಪಿ ತಾರತಮ್ಯೇತಃ ಚೇತನತ್ವಾದ್ಯಥಾ ಪುರಾ. ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದಾರೆ ನೋಡಿ ಆಚಾರ್ಯ ಇಲ್ಲಿ ಈ ಮಾತಿನಲ್ಲಿ. ಮೋಕ್ಷದೊಳಗೂ ತಾರತಮ್ಯ ಇದ್ದೇ ಇರ್ತದೆ. ಯಾಕೆ? ಏನಪ್ಪ ರೀಸನ್ ಅಂದರೆ ಚೇತನತ್ವಾತ್, ಚೇತನರಾದ್ರಿಂದ ಅಂತಂದ್ರು. ಹೇಗೆ? ಯಥಾಪುರ. ಇಲ್ಲಿ ಇಹಲೋಕದಲ್ಲಿ ಸಂಸಾರಾವಸ್ಥೆಯಲ್ಲಿರುವಾಗ ಹ್ಯಾಕೆ ತಾರತಮ್ಯ ಉಳ್ಳವರಾಗಿರ್ತಾರೋ, ಮುಕ್ತರಾದ ಮೇಲೂ ಇವರು ತಾರತಮ್ಯ ಉಳ್ಳವರಾಗಿರ್ತಾರೆ ಅಂತ. ಚೇತನತ್ವ ಅನ್ನೋ ಯುಕ್ತಿನೇ ತಾರತಮ್ಯಕ್ಕೆ ಸಾಧಕ ಅಂದ್ಬಿಟ್ರು ಆಚಾರ್ಯ. ತಾರತಮ್ಯೇನ ಇತಃ ಅಂದರೆ ಪ್ರಾಪ್ತಃ, ತಾರತಮ್ಯವಾನ್ ಇತಿ ಯಾವತ್ತು, ತಾರತಮ್ಯ ಉಳ್ಳವರು ಅನ್ನೋ ಅರ್ಥದಲ್ಲಿ ತಾರತಮ್ಯೇತಃ ಅಂತ ಶಬ್ದ ಆಗಿದೆ. ಪುರ ಅಂದರೆ ಸಂಸಾರದಲ್ಲಿ ಹೇಗೋ ಹಾಗೆ. ಪುರ ಅಂದರೆ ಸಂಸಾರೇ ಅಂತ ಅರ್ಥ ಬರೆದ್ರು ಟೀಕಾಕೃತ್ಪಾದ. ಈಗ ನನು ಅತ್ರ ಸಂಸಾರೇ ವರ್ತಮಾನಂ ಕಮಪಿ ಪಕ್ಷೀಕೃತ್ಯ ಅಯಂ ತಾರತಮ್ಯೇತಃ ಇತಿ ಸಾಧ್ಯತೆ, ತತ್ರ ಚ ಮೋಕ್ಷೇ ಅಪಿ ಇತಿ ಸಿದ್ಧಸಾಧಂತ ಪರಿಹಾರಾಯ ವಿಶೇಷಣ ಉಪಾದೀಯತ ಇತಿ ವಾ. ಮೋಕ್ಷೇ ಅಪಿ ಇತ್ಯನೇನ ಮುಕ್ತಂ ಪಕ್ಷೀಕೃತ್ಯ ತಾರತಮ್ಯೇನ ಇತಿ ವಾ ಮುಕ್ತಂ ಪಕ್ಷೀಕೃತ್ಯ ತಾರತಮ್ಯೇತಃ ಇತಿ ಸಾಧ್ಯತೆ. ತತ್ರ ಪ್ರಾಚೀನೇನ ತಾರತಮ್ಯೇನ ಸಿದ್ಧಸಾಧನತಾ ಪರಿಹಾರಾಯ ಮೋಕ್ಷೇಪಿ ಇತಿ ವಿಶೇಷಣ ಉಪಾದೀಯತ ಇತಿ ವಾ ಅಂತ ವಿಕಲ್ಪ ಮಾಡಿಕೊಂಡು ಆಚಾರ್ಯ ಮಾಡಿದಂಥ ಚೇತನತ್ವ ಹೇತುಕ ಅನುಮಾನವನ್ನು ಅವರು ದೂಷಿಸಲಿಕ್ಕೆ ಅಂತ ಪ್ರಯತ್ನ ಪಟ್ಟರೆ ಮಧ್ವಾಚಾರ್ಯರ ಅನುಮಾನವನ್ನು ಮತ್ತೆ ಸಮರ್ಥನೆ ಮಾಡಿ ತೋರಿಸ್ತಾರೆ ಟೀಕಾಕೃತ್ಪಾದ. ಈ ವಿಕಲ್ಪ ಮಾಡಿ ದೂಷಿಸುವ ಪ್ರಯತ್ನ ಮಾಡ್ತಾ ಇರ್ತದೆ, ಮತ್ತೆ ಅದನ್ನು ಸಮರ್ಥನೆಯೂ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ಹೇಳ್ಕೊಡ್ತಾರೆ ಹೆಂಗಿರ್ತದೆ ಅಂತ. ಅದನ್ನು ನಾಳೆ ಮಾಡ್ಬೋದಲ್ವಾ? ಹೌದು, ದ್ವಾದಶಿ 10 ಗಂಟೆಗೆ ಮಾಡ್ಲಿಕ್ಕೆ ಅವಕಾಶ ಇಲ್ವಾ? ಎಲ್ಲರೂ ಮನೆಯಲ್ಲೇ ಇರ್ತಾರಲ್ಲ. ಅಂದ್ರೆ ಇನ್ನೇನು 10 ಗಂಟೆಗೆ ಮಾಡೋದು ಒಳ್ಳೇದು. ಎಲ್ರಿಗೂ ಅನುಕೂಲ ಇದೆ ಅಂತ ಅನ್ಕೊಳ್ತೀನಿ ದ್ವಾದಶಿ. ಹಾ ಸರಿ, ಹಾಗಾದ್ರೆ ನಾಳೆ ಮಾತ್ರ 10 ಗಂಟೆಗೆ ಪಾಠ. ಹೌದಾ? ನಿಮಗೆ ಅನುಕೂಲ? ಸರಿ. ಇಲ್ಲ, ನನಗೂ ಒಂದು 10:30 ಅಂದ್ರೆ ಅನುಕೂಲನೇ, ಯಾಕಂದ್ರೆ ಅವಸರ ಆಗಲ್ಲ. ಸರಿ, ಹಾಗಾದ್ರೆ 10:30ಗೆ ನಾಳೆ ಪಾಠ ಇಟ್ಕೊಳ್ಳೋಣ ಬೆಳಗ್ಗೆ.
ಹರಿವಿಟ್ಟಲ ಹರಿವಿಟ್ಟಲ